ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಹೋಗ್ತಾ ಇರೋದು ಒನ್ ಆಫ್ ದ ವಂಡರ್ಫುಲ್ ವಾಟರ್ ಫಾಲ್ ಬಂಡಾಜೆ ಟ್ರೆಕ್ಕಿಂಗ್ಗೆ. ಈ ವಿಡಿಯೋ ಕೊನೆ ತನಕ ನೋಡಿ. ನಾವು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ವಾಟರ್ ಫಾಲ್ಗೆ ಹೇಗೆ ಹೋಗೋದು, 2 ವೇಸ್ ಇದೆ ಮತ್ತು ಅದು ಯಾವ್ಯಾವುದು ಮತ್ತು ಎಂಟ್ರಿ ಟಿಕೆಟ್ ಎಷ್ಟು, ಎಂಟ್ರಿ ಟೈಮಿಂಗ್ಸ್ ಏನು ಎಲ್ಲದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ತಾ ಹೋಗ್ತೀವಿ. ವಿಡಿಯೋ ಕೊನೆ ತನಕ ನೋಡಿ. ನಾವು ಇವತ್ತು ಹೋಗ್ತಾ ಇರೋದು ಉಜಿರೆ ಸೈಡಿಂದ. ಉಜಿರೆಯಿಂದ 15 ಕಿಲೋಮೀಟರ್ಸು ದಿಡುಪೆ ರೋಡಲ್ಲಿ ಹೋದರೆ ರೈಟ್ ಟರ್ನ್ ಆದರೆ ಬಂಡಾಜೆ ಅನ್ನೋ ವಿಲೇಜ್ ಸಿಗುತ್ತೆ. ನೀವು ಗೂಗಲ್ ಮ್ಯಾಪಲ್ಲಿ ಬಂಡಾಜೆ ಫಾಲ್ಸ್ ಅಂತ ಹಾಕೊಂಡ್ರೆ ಡೈರೆಕ್ಟ್ ಅದು ಈ ವಿಲೇಜ್ ಹತ್ರ ಕರ್ಕೊಂಬಂದು ಕರೆಕ್ಟಾಗಿ ಮನೆ ಹತ್ರ ಕರ್ಕೊಂಬರುತ್ತೆ. ಈ ಮನೆಯೇ ಬಂಡಾಜೆ ಫಾಲ್ಸ್ಗೆ ಎಂಟ್ರಿ ಪಾಯಿಂಟ್ ಆಗಿರುತ್ತೆ. ಮಾರ್ನಿಂಗ್ 6 o'clock ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಈ ಮನೆಯಲ್ಲೇ ಟಿಕೆಟ್ ಕೊಡ್ತಾರೆ. ನೀವೇನೋ 9 o'clock ಮೇಲ್ಗಡೆ ಹೋದರೆ ಫಾರೆಸ್ಟ್ ಆಫೀಸರ್ ಬರ್ತಾರೆ, ಅವರೇ ಟಿಕೆಟ್ ಕೊಡ್ತಾರೆ. ನಮಗೆ ಮನೆಯವರೇ ಹಿಂದಿನ ದಿನ ಟಿಕೆಟ್ ಕೊಟ್ಟಿದ್ರು. ನೀವು ಬೈಕಲ್ಲೇ ಬಂದರೂ ಕಾರಲ್ಲೇ ಬಂದರೂ ಈ ಮನೆಯೇ ಲಾಸ್ಟ್ ಎಂಡ್ ಆಗುತ್ತೆ ಟಾರ್ ರೋಡು. ನೀವು ಈ ಮನೆ ಮುಂದೆನೇ ಬೈಕ್ ಅಥವಾ ಕಾರ್ನ ಪಾರ್ಕ್ ಮಾಡಿ ಪಾರ್ಕಿಂಗ್ ಫೀಸ್ನು ಮನೆಯವ್ರಿಗೆ ಪೇ ಮಾಡಿಬಿಟ್ಟು ಆ ಮನೆಯವ್ರ ಹತ್ರನೇ ನೀವು 500 rupees ಪರ್ ಹೆಡ್ ಕೊಟ್ಬಿಟ್ಟು ಎಂಟ್ರಿ ಟಿಕೆಟ್ ತೊಗೋಬೇಕಾಗುತ್ತೆ ಟ್ರೆಕ್ಕಿಂಗ್ಗೆ. ಇಲ್ಲಿಂದ ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ಕೊಂಡು ಹೋಗಬೇಕು. ನಾವು ಈ ಟ್ರೆಕ್ಕಿಂಗ್ನ ಮಾನ್ಸೂನಲ್ಲಿ ಮಾಡ್ತಿರೋದ್ರಿಂದ ಆಲ್ರೆಡಿ ನೈಟ್ ತುಂಬ ಮಳೆ ಬಂದಿತ್ತು. ನಾವು ಮತ್ತೆ ಈ ಟ್ರೆಕ್ಕಿಂಗ್ ಇವತ್ತು ಇಂಟರ್ವ್ಯೂ ಇರುತ್ತೋ ಇರೋದಿಲ್ಲ ಅಂದ್ಕೊಂಡು ಡೌಟಲ್ಲಿ ಬಂದ್ವಿ. ಬಟ್ ನಮ್ಮ ಪುಣ್ಯಕ್ಕೆ ಹಿಂಗೂ ಎಂಟ್ರಿ ಸಿಕ್ತು ನಮಗೆ. ಮಳೆನೂ ಮತ್ತೆ ಸ್ಟಾರ್ಟ್ ಆಗ್ತಿತ್ತು. ನಾವು ಬಂದಿರೋದು ವೀಕ್ ಡೇಸ್ ಆಗಿರೋದ್ರಿಂದ ಯಾವ ಒಬ್ಬರು ಇರಲಿಲ್ಲ. ನಾನು ನನ್ನ ಫ್ರೆಂಡ್ ಇಬ್ಬರೇ ನಾವು ಕಂಪ್ಲೀಟ್ ಇಡೀ ಫಾರೆಸ್ಟಲ್ಲಿ ನಾವು ಇಬ್ಬರೇ ಟ್ರೆಕ್ಕಿಂಗ್ ಮಾಡಿದ್ವಿ. ಬಟ್ ನೀವು ನಿಜವಾಗ್ಲೂ ಟ್ರೆಕ್ಕಿಂಗ್ನ ಫೀಲ್ ಮಾಡಿ ಕ್ರೌಡ್ ಇಲ್ಲದೆ ಪೀಸಾಗಿ ಒಬ್ಬರೇ ಆರಾಮಾಗಿ ಟ್ರೆಕ್ಕಿಂಗ್ ಮಾಡ್ಕೊಂಬರ್ಬೇಕು ಅಂದರೆ ವೀಕ್ ಡೇಸ್ನೇ ಪ್ರಿಫರ್ ಮಾಡಿ. ಯಾಕೆಂದರೆ ನೋಡಿ ಯಾರೂ ಇರೋದಿಲ್ಲ, ಕಂಪ್ಲೀಟಾಗಿ ನೀವು ಪೀಸಾಗಿ ಟ್ರೆಕ್ಕಿಂಗ್ ಮಾಡ್ಬೋದು. ಮತ್ತು ಈ ಟ್ರೆಕ್ಕಿಂಗ್ಗೆ 2 ವೇಸ್ ಇದೆ. ಒಂದು ಕೊಟ್ಗೆಹಾರ ಕಡೆಯಿಂದ ಬರ್ಬೋದು, ಇನ್ನೊಂದು ಇವಾಗ ನಾವು ಬಂದಿರೋ ಉಜಿರೆ ಸೈಡಿಂದ. ಬಟ್ ನೀವು ಉಜಿರೆ ಸೈಡಿಂದ ಜಾಸ್ತಿ ಬರೋದಕ್ಕೆ ಹೋಗ್ಬಿಡಿ, ಯಾಕಂದರೆ ತುಂಬ ಡಿಫಿಕಲ್ಟ್ ಇದೆ ಇದು ಟ್ರೆಕ್ಕಿಂಗ್. 8 kilometers ಇದೆ. ನೀವು ಈ ಸೈಡಿಂದ ಟ್ರೆಕ್ಕಿಂಗ್ ಮಾಡಿದ್ರೆ ನಿಮಗೆ ಬಂಡಾಜೆ ಫಾಲ್ಸ್ ಬಿಟ್ಟರೆ ಬೇರೆ ಯಾವ ಪ್ಲೇಸಸ್ ಸಿಗೋದಿಲ್ಲ. ಸೊ ನೀವು ಕೊಟ್ಗೆಹಾರ ಕಡೆಯಿಂದ ನೀವು ಬಂದರೆ ನಿಮಗೆ ಅಲ್ಲಿ ರಾಣಿಜರಿ ವ್ಯೂ ಪಾಯಿಂಟ್ ಸಿಗುತ್ತೆ ಮತ್ತು ಬಲ್ಲಾಳ್ ರಾಯದುರ್ಗ ಫೋರ್ಟ್ ಕೂಡ ಸಿಗುತ್ತೆ. ಮತ್ತು ಇದು ತುಂಬ ಡಿಫಿಕಲ್ಟ್ ಕೂಡ ಇದೆ. ಕಂಪ್ಲೀಟ್ ನೀವು 8 kilometersಲ್ಲಿ 7 kilometers ಫಾರೆಸ್ಟಲ್ಲೇ ಟ್ರೆಕ್ಕಿಂಗ್ ಮಾಡಬೇಕಾಗಿರುತ್ತೆ. ಸೊ ನೀವು ಕೊಟ್ಗೆಹಾರ ಕಡೆಯಿಂದ ಬಂದರೆ ಈ ಥರ ಇರೋದಿಲ್ಲ. ಆರಾಮಾಗಿ ನೀವು ಗ್ರಾಸ್ಲ್ಯಾಂಡ್ ಎಲ್ಲ ಇರುತ್ತೆ, ಆರಾಮಾಗಿ ಟ್ರೆಕ್ಕಿಂಗ್ ಮಾಡ್ಬೋದು. ಈ ಥರ ಡಿಫಿಕಲ್ಟಿ ಇರೋದಿಲ್ಲ. ಸೊ ನೀವು ಅದನ್ನೇ ಪ್ರಿಫರ್ ಮಾಡಿ. ಆ್ಯಂಡ್ ದೆನ್ ಲೆಂತ್ ಕೂಡ ಕಡಿಮೆ ಇರುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಮಳೆನೂ ಸ್ಟಾರ್ಟ್ ಆಗಿದೆ. ನಾವು ಫಾರೆಸ್ಟ್ಗೂ ಎಂಟರ್ ಆಗಿದ್ದೀವಿ. ಎಲ್ಲಿ ಏನಿದೆ ಅಂತಲೂ ಗೊತ್ತಾಗ್ತಿಲ್ಲ. ಈ ಥರ ಕಾಡು, ಇಂಥ ಕಾಡಲ್ಲಿ ನಾವು ಟ್ರೆಕ್ಕಿಂಗ್ ಬಂದಿದ್ದೀವಿ. ಈ ರೂಟಿಂದ ಟ್ರೆಕ್ಕಿಂಗ್ ಬರೋಕ್ಕೆ ಹೋಗ್ಬೇಡಿ. ಯಾರು ನಮ್ಮ ಥರ ಈ ಥರ ಕಷ್ಟ ತೊಗೊಳಕ್ಕೆ ಹೋಗ್ಬೇಡಿ. ಇಲ್ಲಿ ಬಂದು ವೀಕ್ ಡೇಸಲ್ಲಿ ನಮ್ಮ ಥರ ಎಲ್ಲ ಒಬ್ಬೊಬ್ಬರೇ ಫಾರೆಸ್ಟಲ್ಲಿ ಬರೋಕ್ಕೆ ಹೋಗ್ಬೇಡಿ. ಆಮೇಲೆ ಮಿಸ್ ಆದರೆ ಮಂಜು ಮೇಲೆ ಬಾಯ್ಸಾಗ್ಬಿಡ್ತೀರಾ. ಇಲ್ಲಿ ರಿಲೀಜಿಯಸ್ ಆಗಲಿ ಪ್ರಸಾದಗಳು ಕೊಡ್ತಿದ್ದಾವೆ, ಕೇರ್ಫುಲ್ಲಾಗಿ. ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ ಕೆಲವೇ ನಿಮಿಷಗಳಲ್ಲಿ ನಾವು ಲೀಚಸ್ಗಾಗಲಿ ರಕ್ತದಾನಿಗಳಾಗಿದ್ವಿ. ಇಲ್ಲಿ ತುಂಬ ಲೀಚಸ್ ಇದೆ. ನಿಮಗೆ ಕೂತ್ಕೊಳ್ಳೋದಕ್ಕೆಲ್ಲ 1 ಸೆಕೆಂಡ್ ನಿಂತ್ಕೊಂಡು ರೆಸ್ಟ್ ಮಾಡೋದಕ್ಕೂ ಈ ಫಾರೆಸ್ಟಲ್ಲಿ ನಿಮಗೆ ಬ್ರೇಕ್ ಸಿಗಲ್ಲ. ಅಷ್ಟು ಲೀಚಸ್ ಇದೆ, ಅಷ್ಟು ಥಿಕ್ ಫಾರೆಸ್ಟ್ ಇದೆ ಇದು. ನಮಗೆ ಬಂಡಾಜೆ ಫಾಲ್ಸ್ ಟ್ರೆಕ್ಕಿಂಗ್ ಎಕ್ಸ್ಪೆಕ್ಟೇಷನ್ನೇ ಒಂದಿತ್ತು. ಇಲ್ಲಿ ಬಂದಾಗ ರಿಯಾಲಿಟಿನೇ ಬೇರೆ ಆಗೋಯಿತು. ಯಾಕೆ ಅಂದರೆ ನಮ್ಗೆ ಇಲ್ಲಿ ಕೂತ್ಕೊಳ್ಳೋದಕ್ಕೆ ಇಲ್ಲಿ 1 ಸೆಕೆಂಡ್ ನಿಂತ್ಕೊಂಡು ರೆಸ್ಟ್ ಮಾಡೋಷ್ಟು ಟೈಮು ಮತ್ತು ಜಾಗ ಇರಲಿಲ್ಲ ಈ ಫಾರೆಸ್ಟಲ್ಲಿ. ನೀವು ಒನ್ಸ್ ಈ ಫಾರೆಸ್ಟ್ಗೆ ಎಂಟರ್ ಆದರೆ ಈ ಫಾರೆಸ್ಟಿಂದ ಆಚೆ ಹೋಗೋ ತನಕ ನಿಮಗೆ ಕೂರಕ್ಕೆ ಜಾಗ ಸಿಗೋಲ್ಲ. ನೀವು 1 ಸೆಕೆಂಡ್ ಏನಾದರೂ ನಿಂತ್ಕೊಂಡ್ರಿ ಅಂದರೆ ಲೀಚಸ್ಸು ನಿಮಗೆ ಕಾಲಿಗೆ 10-20 ಲೀಚಸ್ ಅಟ್ಯಾಕ್ ಮಾಡಿರುತ್ತೆ. ನಾವು ಬೇರೆ ಬಂಡ ಧೈರ್ಯ ಮಾಡ್ಕೊಂಡ್ಬಿಟ್ಟು ನಾವು ಒಂದು ಡೆಟಾಲ್ ಕೂಡ ತೊಗೊಂಡೋಗಿರ್ಲಿಲ್ಲ. ಈ ಡೆಟಾಲ್ ತೊಗೊಂಡೋಗಿದ್ರೆ ಲೀಚಸ್ಸಿಂದನಾದರೂ ನಾವು ಸ್ವಲ್ಪ ಎಸ್ಕೇಪ್ ಆಗ್ಬೋದಿತ್ತು. ಬಟ್ ಇಲ್ಲಿ ಬರ್ತಿದ್ದ ಮಳೆ ನೋಡಿದ್ರೆ ನಮ್ಗೆ ಡೆಟಾಲ್ ಕೂಡ ವರ್ಕ್ ಆಗೋ ಥರ ಕಾಣಿಸ್ತಿಲ್ಲ. ನೀವು ಈ ಫಾರೆಸ್ಟಲ್ಲಿ ಎಷ್ಟೇ ನಡೆದ್ರು ಈ ಫಾರೆಸ್ಟಿಂದ ನೀವು ಆಚೆ ಹೋಗ್ತೀವಿ ಅನ್ನೋ ಒಂದು ಸಣ್ಣ ಸುಳಿವು ಕೂಡ ನಮಗೆ ಇಲ್ಲಿ ಸಿಗ್ತಿರ್ಲಿಲ್ಲ. ಮತ್ತು ಫಾಲ್ಸ್ ಇದೆ ಅನ್ನೋ ಒಂದು ಅದ್ರ ಅವಶೇಷ ಆಗಲಿ ಅದ್ರ ಸೌಂಡ್ ಆಗಲಿ ಏನೂ ಕೇಳಿಸ್ತಿರ್ಲಿಲ್ಲ. ಸೊ ಅದ್ರಲ್ಲಿ ನಾವು ಆಗಲೇ ಇದು ನಮ್ಮ ಫ್ರೆಂಡ್ ಆಗಲೇ ಕಂಪ್ಲೀಟಾಗಿ ಒಂದು ಬೇಸ್ ಹಾಕ್ಬಿಟ್ಟು ನಾವು ಈ ಟ್ರೆಕ್ಕಿಂಗ್ನ ಸ್ಟಾಪ್ ಮಾಡಿಬಿಟ್ಟು ವಾಪಸ್ ಹೋಗೋಣ ಅನ್ನೋ ರೇಂಜಲ್ಲಿ ಆಗಿದ್ದ. ಅವನಿಗೆ ಒಬ್ಬ ಕಂಪ್ನಿಗೆ ಸಿಕ್ಬಿಟ್ಟಿದ್ರೆ ಅವ್ನು ವಾಪಸ್ ಹೋಗ್ಬಿಡ್ತಿದ್ದ. ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ಆಗಲೇ 4 ಜನ ಯಾರೋ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದರು. ನಾವು ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗೋ ಟೈಮಲ್ಲಿ ಅವರು ಫಾರೆಸ್ಟಲ್ಲಿ ನಮಗೆ ಸಿಗ್ಬೋದು ಅಂದ್ಕೊಂಡು ಹೋದ್ವಿ. ಬಟ್ ನಾವು ಎಷ್ಟೇ ದೂರ ಹೋಗಿದ್ರೂ ಅವ್ರು ಸಿಗಲೇ ಇಲ್ಲ. ನಾವು ತುಂಬ ಸಲ ಎಲ್ಲಿ ದಾರಿ ತಪ್ಪು ಹೋಗ್ತಿದ್ದೀವೋ ಎಲ್ಲಿ ಮಿಸ್ ಆಗಿದ್ದೀವೋ ಅಂದ್ಕೊಂಡು ಹೋದ್ವಿ. ಬಟ್ ಅವ್ರು ನಮಗೆ ಕೊನೆಗೆ ಫಾರೆಸ್ಟ್ ಬಿಟ್ಬಿಟ್ಟು ಗ್ರಾಸ್ಲ್ಯಾಂಡ್ ಎಂಟರ್ ಆಗೋ ಟೈಮ್ನಲ್ಲಿ ನಮಗೆ ಸಿಕ್ಕಿದ್ರು. ಅವರು ರೆಸ್ಟಿಗೆ ಕೂತಿದ್ರು. ಇನ್ನು ಟಿಕೆಟ್ ಬುಕ್ಕಿಂಗ್ನ ವಿಚಾರಕ್ಕೆ ಬಂದರೆ ನೀವೇನಾದರೂ ರಾಣಿಜರಿ ಕಡೆಯಿಂದ ಬರೋದಾದರೆ ನಿಮಗೆ ಎಕೋ ಟೂರಿಸಮ್ ವೆಬ್ಸೈಟಲ್ಲಿ ಟಿಕೆಟ್ ಸಿಗುತ್ತೆ. ಪರ್ ಹೆಡ್ 300 rupees. ಡೈಲಿ ಸ್ಲಾಟ್ಸ್ ಅವೈಲಬಲ್ ಇರುತ್ತೆ. 1 ವೀಕ್ ಮುಂಚೆನೇ ಬುಕ್ ಮಾಡ್ಕೊಳ್ಳಿ. ನೀವೇನಾದರೂ ಈ ಕಡೆ ಉಜಿರೆ ಕಡೆಯಿಂದ ಬರೋದಾದರೆ ನಿಮಗೆ ಆನ್ಲೈನ್ ಆಪ್ಷನ್ ಇರೋದಿಲ್ಲ, ಆಫ್ಲೈನಲ್ಲೇ ಟಿಕೆಟ್ ತೊಗೋಬೇಕಾಗುತ್ತೆ. 9 o'clock ಮೇಲೆ ಬಂದರೆ ಫಾರೆಸ್ಟ್ ಆಫೀಸರೇ ಕೊಡ್ತಾರೆ. ನೀವೇನಾದರೂ ಬಿಫೋರ್ 9 o'clock ಬಂದ್ರಿ ಅಂದರೆ ಆ ಮನೆಯವ್ರ ಹತ್ರನೇ ಟಿಕೆಟ್ ತೊಗೋಬೇಕಾಗುತ್ತೆ 500 rupees ಕೊಟ್ಟು. ಬಟ್ ಮತ್ತೆ ಇಲ್ಲಿ ಲೋಕ್ಲೇಟ್ಸ್ ಹೇಳಿದ ಪ್ರಕಾರ ನೀವು ಬಿಫೋರ್ 9 o'clock ಹೋದರೆ ಆ ಮನೆಯವ್ರ ಹತ್ರನೇ ಗ್ರೂಪಲ್ಲಿ ಜಾಸ್ತಿ ಮೆಂಬರ್ಸ್ ಇದ್ದರೆ ಸ್ವಲ್ಪ ನೆಗೋಷಿಯೇಟ್ ಮಾಡ್ಕೊಂಡು ಎಂಟ್ರಿ ತೊಗೋಬೋದಂತೆ. ನಮಗೇನೋ ಅದು ಕಂಡು ಬಂದಿಲ್ಲ. ನೀವು ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ ಈ ಕಡೆಯಿಂದ ಹೋದರೆ.
ಮತ್ತು ಊಟ ತಿಂಡಿ ವಿಷಯಕ್ಕೆ ಬಂದರೆ ನಿಮಗೆ ಇಲ್ಲಿ ಕಂಪ್ಲೀಟಾಗಿ ಏನೇನೂ ಸಿಗೋದಿಲ್ಲ. ನೀವು ಏನೇ ಬೇಕು ಅಂದರೂ ಬಿಫೋರ್ ಉಜ್ರೆನಲ್ಲೇ ನೀವೇನೇ ಬೇಕಿದ್ರು ಎಲ್ಲ ಪ್ಯಾಕ್ ಮಾಡ್ಕೊಂಬರ್ಬೇಕಾಗುತ್ತೆ. ನಮ್ಮ ಥರ ಬಂಡೇರಿಯಾ ಮಾಡ್ಕೊಂಬರಕ್ಕೆ ಹೋಗ್ಬೇಡಿ. ನಾವು ನೋಡಿ ಏನೋ ತೊಗೊಂಬರ್ತಿಲ್ಲ, ಖಾಲಿ ಬಾಟಲ್ ತೊಗೊಂಬರ್ತಿದ್ದೀವಿ ನೀರು ಮುಂದೆ ಸಿಗುತ್ತೆ ಅಂತ. ನಮಗೆ ಸ್ಟಾರ್ಟಿಂಗಲ್ಲಿ 2 ಕಡೆ ನೀರು ಸಿಕ್ತು ಬಿಟ್ಟರೆ ಇನ್ನು ಬಿಫೋರ್ ನಿಮಗಿನ್ನ ಫಾಲ್ಸ್ ರೀಚ್ ಆಗೋ ತನಕನೂ ಇನ್ನೆಲ್ಲೂ ನಿಮಗೆ ನೀರು ಸಿಗೋದಿಲ್ಲ. ಸೊ ಆದಷ್ಟು ನೀವು ಫುಡ್ಸು ನೀರು ಏನೇನು ಬೇಕು ನಿಮಗೆಲ್ಲ ಕ್ಯಾರಿ ಮಾಡಿ. ಆದಷ್ಟು ವೆಯ್ಟೇಜ್ನ ಕಡಿಮೆ ತೊಗೊಂಡೋಗಿ. ಫಾರೆಸ್ಟಲ್ಲಿ ಎಲ್ಲಂದರಲ್ಲಿ ನೀವು ಕಸ ಬಿಸಾಕೋಕೆ ಹೋಗ್ಬೇಡಿ. ನಿಮಗೆ ಸ್ಟಾರ್ಟಿಂಗಲ್ಲಿ ಮಾತ್ರ ಸ್ವಲ್ಪ ದೂರ ಈ ಥರ ಫಾಲ್ಸ್ಗೆ ದಾರಿ ಅಂತ ಮಾರ್ಕ್ಗಳು ಕಾಣಿಸುತ್ತೆ. ಅದಾದಮೇಲೆ ನಿಮಗೆಲ್ಲ ಮಾರ್ಕ್ಗಳು ಮಾಯ ಆಗುತ್ತೆ. ಸೊ ಆಮೇಲೆ ನಿಂಬೆನ ನೀವೇ ಹುಡಿಕೊಂಡು ಟ್ರೆಕ್ಕಿಂಗ್ ಮಾಡಬೇಕಾಗುತ್ತೆ. ತುಂಬ ಮಳೆ ಇದ್ದಿದ್ದರಿಂದ ನಮಗೆ ಫುಲ್ ಫಾರೆಸ್ಟಲ್ಲಿ ವೀಡಿಯೋ ಮಾಡೋದಕ್ಕಾಗಿಲ್ಲ. ಸೊ ನಾವು ಇವಾಗ ಕಂಪ್ಲೀಟ್ ಫಾರೆಸ್ಟ್ನ ಬಿಟ್ಟು ಆಚೆ ಬರ್ತಾ ಇದ್ದೀವಿ. ಇವಾಗ ನಮಗೆ ನಮ್ಮ ಬೆಂಗಳೂರು ಬಾಯ್ಸ್ ಸಿಕ್ಕಿದ್ರು ನೋಡಿ. ಇವರೇ 4 ಜನ ನಮಗಿಂತ ಮುಂಚೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದವರು. ಈ ಲೀಚ್ಗೆ ರಕ್ತದಾನಿ ನಾನೇ ಆಗಿದ್ದೆ. ನಾನು ಶೂ ಒಳಗಡೆ ಸೇರಿಕೊಂಡು ಈ ಲೀಚ್ ಎಷ್ಟು ರಕ್ತ ಕುಡ್ದಿದೆ ನೋಡಿ. ಇದಕ್ಕೆ ಇನ್ನೊಂದು 15 ದಿನ ಊಟ ತಿಂಡಿ ಏನೋ ಬೇಡ ಅನಿಸುತ್ತೆ. ಈ ದೊಡ್ಡ ಫಾರೆಸ್ಟಿಂದ ಆಚೆ ಬಂದ ತಕ್ಷಣ ಮನಸ್ಸಿಗೆ ಒಂಥರ ಸಮಾಧಾನ ಸಿಕ್ತು. ಈ ಗ್ರಾಸ್ ಲ್ಯಾಂಡಿಗೆ ಬಂದಮೇಲಂತೂ ಎಲ್ಲ ಫಾಗ್ ಮುಚ್ಕೊಂಡಿತ್ತು. ವ್ಯೂ ಅಂತೂ ಏನೂ ಕಾಣಿಸ್ತಿರ್ಲಿಲ್ಲ. ಬಟ್ ಇಲ್ಲಿ ನಮಗೆ ಕೂತ್ಕೊಂಡು ರೆಸ್ಟ್ ಮಾಡೋದಕ್ಕಂತೂ ಆರಾಮಾಗಿತ್ತು. ಯಾಕಂದರೆ ಇಲ್ಲಿ ಲೀಚಸ್ ಇರಲಿಲ್ಲ. ನಾವಂತೂ ತಿಂಡಿ ಊಟ ಏನೂ ಕ್ಯಾರಿ ಮಾಡಿರಲಿಲ್ಲ. ಬಟ್ ನಮ್ಮ ಬೆಂಗಳೂರು ಬಾಯ್ಸ್ ಪಾಪ ನೀರು ದೋಸೆ ಮತ್ತು ರಾಗಿ ದೋಸೆ ಪಾರ್ಸೆಲ್ ತೊಗೊಂಡು ಬಂದಿದ್ದರು. ಶೇರಿಂಗ್ ಇಸ್ ಕೇರಿಂಗ್ ಅಂದ್ಕೊಂಡು ಎಲ್ಲರೂ ಶೇರ್ ಮಾಡ್ಕೊಂಡು ಅದೇ ದೋಸೆ ತಿನ್ಕೊಂಡು ಮತ್ತೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಸರಿಯಾಗಿ ಸಮಯ 12 ಗಂಟೆ ಆಗಿತ್ತು. ನಮ್ಮ ಬಾಯ್ಸ್ ಎಲ್ಲ ಫುಲ್ಲು ಸುಸ್ತಾಗಿ ಕೂತಿದ್ರು. ಅವರಂತೂ ಮುಂದೆ ಬರೋ ಸಿಚುವೇಶನಲ್ಲಿ ಇರಲಿಲ್ಲ. ಎಲ್ಲ ವಾಪಸ್ ಹೋಗೋಕ್ಕೆ ರೆಡಿಯಾಗಿದ್ರು ಆಗಲೇ. ಬಟ್ ನಾನು ಒಬ್ಬನೇ ಮುಂದೆ ಹೋದೆ ನೋಡೋಣ ಅಂತ. ಇಲ್ಲಂತೂ ಫಾಲ್ಸ್ ಇದೆ ಅನ್ನೋ ಅವಶೇಷನೂ ಇರಲಿಲ್ಲ. ಬಟ್ ಕೊನೆಗೆ ನಮಗಿದು ಕಾಣಿಸ್ತು. ಅಟ್ಲೀಸ್ಟ್ ಇಲ್ಲಿ ನೀರಿದೆ ಅನ್ನೋದು ಗೊತ್ತಾಯಿತು. ಫಾಲ್ಸ್ ಇದೆ ಅನ್ನೋದಂತೂ ಗೊತ್ತಾಗಿರಲಿಲ್ಲ. ನಮ್ಮ ಬೆಂಗಳೂರು ಬಾಯ್ಸ್ ಬೇರೆ ಯಾವುದೋ ಡಿಜಿಟಲ್ ಮ್ಯಾಪ್ ಇಸ್ಕೊಂಡು ಬಂದಿದ್ರು 500 ರುಪೀಸ್ ಪೇ ಮಾಡಿ. ಬಟ್ ಆ ಮ್ಯಾಪ್ ಅಂತೂ ಏನಕ್ಕೂ ಯೂಸ್ ಆಗಲಿಲ್ಲ. ನೀವಂತೂ ಆ ಮ್ಯಾಪ್ ತೊಗೊಳೋದಕ್ಕೆ ಹೋಗ್ಬೇಡಿ. ನಾವು ಕೊನೆಗೆ ಇಲ್ಲೆಲ್ಲ ನೋಡಿ ಫಾಲ್ಸ್ ಎಲ್ಲ ನೀರು ಕುಡಿದು ವಾಪಸ್ ಹೋಗೋಣ ಅಂತ ಹೋಗೋ ಟೈಮಲ್ಲಿ ನಮಗೆ ಮುಂದೆಗಡೆ ಕಾಣಿಸ್ತು. ಇಲ್ಲಿ ಅಟ್ಲೀಸ್ಟ್ ಫಾಲ್ಸ್ ಇರ್ಬೋದು ಅಂತ ನಾವು ಮುಂದೆ ಬಂದ್ವಿ. ಇಷ್ಟೆಲ್ಲ ಕಷ್ಟಪಟ್ಟು ಬಂದಮೇಲೆ ನಮಗೆ ಕೊನೆಗೆ ಫಾಲ್ಸ್ ನಿಜವಾಗ್ಲೂ ಸಿಕ್ತು. ಬಟ್ ಇಲ್ಲಿ ಫುಲ್ ಫಾಗ್ ತುಂಬ್ಕೊಂಡಿತ್ತು. ಬಟ್ ಇಡೀ ಫಾಲ್ಸಲ್ಲಿ ನಾವು 6 ಜನ ಅಷ್ಟೇ ಇದ್ವಿ. ಇನ್ಯಾರೊಬ್ಬರೂ ಇರಲಿಲ್ಲ. ನೋಡ್ತಿರ್ಬೋದು ನೀವು ಎಷ್ಟು ಪೀಸ್ ಆಗಿದೆ ಅಂತ. ನಾವು ಅಲ್ಲಿಂದ ಅಷ್ಟು ಸುಸ್ತಾಗಿ ಹೊತ್ಕೊಂಡು ಮುಂದಿದ್ದೆಲ್ಲ ಒಂದೇ ಕ್ಷಣದಲ್ಲಿ ಎಲ್ಲ ಮರ್ತೋಯ್ತು ಈ ವ್ಯೂ ನೋಡಿದ ತಕ್ಷಣ. ಮತ್ತು ನಿಮಗೆ ಯಾವುದೇ ರೀತಿ ಗೈಡ್ ಅವಶ್ಯಕತೆ ಇಲ್ಲ ಈ ಟ್ರೆಕ್ಕಿಂಗಿಗೆ. ಸುಮ್ಮನೆ ಗೈಡ್ಗೆ ನೀವು ಮನಿ ವೇಸ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಆರಾಮಾಗಿ ನೀವೇ ವೀಕ್ ಡೇಸಲ್ಲಿ ಪ್ಲ್ಯಾನ್ ಮಾಡ್ಕೊಂಬನ್ನಿ. ನಮ್ಮ ಥರ ಪೀಸಾಗಿ ಎಂಜಾಯ್ ಮಾಡ್ಕೊಂಡು ಹೋಗಿ. ನಮ್ಮ ಜೊತೆ ಬಂದಿದ್ದೋದ್ರಲ್ಲಿ ಪಾಪ 2-3 ಜನ ಹತ್ರಕ್ಕೆ ಬರಲೇ ಇಲ್ಲ. ಅವ್ರು ದೂರದಿಂದ ನೋಡಿ ಭಯಪಟ್ಟು ಸುಮ್ಮನೆ ಕುತ್ಕೊಂಡ್ಬಿಟ್ಟು. ನೀವು ಅಷ್ಟೇ ಈ ಥರ ಎಲ್ಲ ಸಾಹಸ ಮಾಡೋಕ್ಕೆ ಹೋಗ್ಬೇಡಿ. ಫಾಲ್ಸ್ ಹತ್ರ ಬಂದು ದೂರದಲ್ಲೇ ನಿಂತ್ಕೊಂಡು ದೂರದಲ್ಲಿ ಎಂಜಾಯ್ ಮಾಡಿಬಿಟ್ಟು ಹೋಗಿ. ಇದಾಗಿತ್ತು ನಮ್ಮ ಬಂಡಾಜೆ ಟ್ರೆಕ್ಕಿಂಗ್ನ ಫುಲ್ ಲಾಗ್. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.